ಭಾನುವಾರ ನಡೆಯಲಿರುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪರೀಕ್ಷಾ ಕೊಠಡಿಗಳು, ಸಿಸಿಟಿವಿ ವ್ಯವಸ್ಥೆ, ಭದ್ರತಾ ಕ್ರಮಗಳು, ಅಭ್ಯರ್ಥಿಗಳ ಪ್ರವೇಶ ವ್ಯವಸ್ಥೆ ಸೇರಿದಂತೆ ಸೌಲಭ್ಯಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಪರೀಕ್ಷೆ ಪಾರದರ್ಶಕ ಹಾಗೂ ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದ್ದು, ಅಕ್ರಮಗಳಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಈಗಾಗಲೇ ತಮಗೆ ಗೊತ್ತಿದೆ, ಘನ ಸರ್ಕಾರ ಇತ್ತೀಚೆಗೆ ಒಳ ಮೀಸಲಾತಿ ಇತ್ಯಾದಿ ಎಲ್ಲ ಆಯಾಮಗಳನ್ನು ಅಂತಿಮಗೊಳಿಸಿ ಹೊಸ ನೇಮಕಾತಿ ಪ್ರಕ್ರಿಯೆಗಳಿಗೆ ರಾಜ್ಯದಲ್ಲಿ ಒಂದು ಹೊಸ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗಾಗಲೇ ಎಲ್ಲ ಮಾರ್ಗದರ್ಶನಗಳು, ನಿರ್ದೇಶನಗಳು ಎಲ್ಲ ಕೂಡ ಬಂದಿದ್ದಾವೆ. ಮುಂದಿನ ಒಂದು 3 ರಿಂದ 4 ತಿಂಗಳುಗಳಲ್ಲಿ, ಬಹುಶಃ ಒಂದು 6 ತಿಂಗಳಂತ ಔಟರ್ ಲಿಮಿಟ್ ಇಟ್ಕೊಂಡ್ರೂ ಕೂಡ ಸುಮಾರು 70,000 ವಿವಿಧ ಹುದ್ದೆಗಳಿಗೆ ನೇಮಕಾತಿಗಳನ್ನು ಇಡೀ ರಾಜ್ಯಾದ್ಯಂತ ಮಾಡಲಾಗ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೂ ಕೂಡ ಎಲ್ಲ ಪರೀಕ್ಷೆಗಳು ಅದು ಶನಿವಾರ ಅಥವಾ ಭಾನುವಾರದ ದಿನದಂದು ನಿರಂತರವಾಗಿ ಮುಂದಿನ 6 ತಿಂಗಳುಗಳಲ್ಲಿ ವೇಳಾಪಟ್ಟಿಗೆ ಅನುಗುಣವಾಗಿ ಮಾಡೋವಂಥ ಪ್ರಕ್ರಿಯೆ, ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಇತರ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. 2/8/26 ಅಂದರೆ ನಾಳೆ ಭಾನುವಾರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಲಿಖಿತ ಪರೀಕ್ಷೆಗಳು ನಡೀತಾ ಇದೆ. ಈ ಪರೀಕ್ಷೆಗೆ ನಿನ್ನೆ ಘನ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಒಂದು ಸಭೆ ಮಾಡಿ ಮುಂದಿನ ಈ ಒಂದು ನೇಮಕಾತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾರ್ಗದರ್ಶನ ಕೊಡಬೇಕು, ಎಷ್ಟು ಪಾರದರ್ಶಕವಾಗಿ ಈ ಪರೀಕ್ಷೆಗಳು ನಡೀಬೇಕು, ಅದರಲ್ಲಿ ಜಿಲ್ಲಾಡಳಿತದ ಜವಾಬ್ದಾರಿ ಏನು, ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನು, ಕಣ್ಗಾವಲು ಎಷ್ಟು ಗರಿಷ್ಠ ಮಟ್ಟದ ಕಣ್ಗಾವಲು ಅವಶ್ಯಕತೆ ಇದೆ, ಮತ್ತು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅಥವಾ ಪರೀಕ್ಷಾ ಅಕ್ರಮಗಳಿಗೆ ಯಾವುದೇ ಎಳ್ಳಷ್ಟು ಕೂಡ ಅವಕಾಶ ಮಾಡಿಕೊಡೋದಲ್ಲ, ಅದನ್ನು ಭಾಳ ಗಂಭೀರ ಸ್ವರೂಪದಲ್ಲಿ ತೆಗೆದುಕೊಂಡು ಪ್ರತಿ ಜಿಲ್ಲಾಡಳಿತ ಹೇಗೆ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ಎಲ್ಲ ವಿಷಯಗಳ ಕುರಿತು ಸವಿಸ್ತಾರವಾಗಿ ನಿರ್ದೇಶನವೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯ ಆಡಳಿತ ಈ ಮುಂದಿನ ಎಲ್ಲ ಪರೀಕ್ಷೆಗಳ ಸರಣಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇನ್ನು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಆಗಮಿಸಿ ಪ್ರವೇಶ ಪತ್ರ ಹಾಗೂ ಅಗತ್ಯ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ತರಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಮೊಬೈಲ್ ಫೋನ್, ಎಲೆಕ್ಟ್ರಾನಿಕ್ ಸಾಧನಗಳು ಹಾಗೂ ನಿಷೇಧಿತ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ಕೊಂಡೊಯ್ಯಲು ಅವಕಾಶವಿಲ್ಲ ಎಂದು ಎಚ್ಚರಿಕೆ ನೀಡಲಾಗಿದೆ. ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 9 ಸೆಂಟರ್ ಡಿಸೈಡ್ ಆಗಿದೆ. ಆ 9 ಸೆಂಟರಲ್ಲಿ 4526 ಕ್ಯಾಂಡಿಡೇಟ್ಸ್ ಅಪಿಯರ್ ಆಗ್ತಾರೆ. ಈ ಎಕ್ಸಾಮ್ ಒಳ್ಳೆ ರೀತಿ ಆಗಬೇಕು. ಈ ಕಾರಣ ಬಗ್ಗೆ ನಾವು ಒಂದು ಬಿಗಿ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ ಸೇಫ್ಟಿ, ಸೆಕ್ಯೂರಿಟಿ, ಫ್ರಿಸ್ಕಿಂಗ್ದು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸೆಂಟರಲ್ಲಿ ಒಬ್ಬೊಬ್ಬರು ಇನ್ಸ್ಪೆಕ್ಟರ್ ಮತ್ತು ಇತರೆ ಸಿಬ್ಬಂದಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಜೊತೆಗೆ ಎಲ್ಲ ಸೆಂಟರ್ಸಲ್ಲಿ DFMD, HHMD ಮುಖಾಂತರ ಚೆಕಿಂಗ್ ಕೂಡ ಆಗುತ್ತೆ. ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈ ಎಕ್ಸಾಮ್ ಆಗ್ತದೆ. ಅವರು ಕೂಡ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮಾನ್ಯ DC ಸಾಹೇಬರು ಕೂಡ ಈಗ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಮತ್ತು ಏನು ಅಲೌಡ್ ಇದೆಯಾ, ಏನು ಅಲೌಡ್ ಇಲ್ಲ ಆ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಕ್ಯಾಂಡಿಡೇಟ್ಸ್ದು ಅಡ್ಮಿಟ್ ಕಾರ್ಡ್ ಏನಿದೆ, ಅಡ್ಮಿಟ್ ಕಾರ್ಡ್ ಜೊತೆಗೆ ಎಕ್ಸ್ಟ್ರಾ 2 ಪೇಜಸ್ ಜೊತೆಗೆ ಅವರಿಗೆ ಪ್ರಿಂಟೌಟ್ ಸಿಗ್ತಾ ಇದೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಆ ಪ್ರಿಂಟೌಟಲ್ಲಿ ಇದೆ. ಯಾವ ಥರದ್ದು ಬಟ್ಟೆ ಹಾಕಬೇಕು ಮತ್ತು ಯಾವ ಐಟಮ್ ಅಲೌಡ್ ಇಲ್ಲ, ಎಲೆಕ್ಟ್ರಾನಿಕ್ ಐಟಮ್ ಅಲೌಡ್ ಇಲ್ಲ, ವಾಚಸ್ ಅಲೌಡ್ ಇಲ್ಲ, ಆ ಥರದ್ದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಜೊತೆಗೆ ನಾವು ಎಲ್ಲ ಪೆರಿಫೆರಿಯಲ್ಲಿ ಕೂಡ ನಮ್ಮ ಸಿಬ್ಬಂದಿಗೆ ನೇಮಕ ಮಾಡಿದ್ದೀವಿ. ಮಾನ್ಯ DC ಸಾಹೇಬರು ಒಂದು ಪ್ರೊಹಿಬಿಟರಿ ಆರ್ಡರ್ ಕೂಡ ಮಾಡಿದ್ದಾರೆ 163 BNSS ಪ್ರಕಾರ.
ಸೊ ಹೊರಗಡೆ ಕೂಡ ನಾವು ಬಿಗಿ ಬಂದೋಬಸ್ತ್ ಮಾಡ್ತೀವಿ. ಜೊತೆಗೆ ನಾವು ಜೆರಾಕ್ಸ್ ಶಾಪ್ಸ್, ಲಾಜಸ್, ಹೋಟೆಲ್ಸ್ಗೆ ಕೂಡ ನಾವು ರಾತ್ರಿ ಟೈಮಿಂದ ಚೆಕ್ ಮಾಡ್ತೀವಿ ಯಾವುದೇ ಥರದ್ದು ಅನ್ಫೇರ್ ಮಿಸ್ ಆಗಬಾರ್ದು, ಯಾವುದೇ ಥರದ ಸಮಸ್ಯೆ ಕ್ರಿಯೇಟ್ ಆಗಬಾರ್ದು. ಜೊತೆಗೆ ಎಲ್ಲ ರೂಮ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಇದೆ. ಸೊ ದ್ಯಾಟ್ ಬೈ ಚಾನ್ಸ್ ಯಾವುದು ಕಮ್ಯುನಿಕೇಷನ್ ಡಿವೈಸಿಂದ ರಿಲೇ ಮಾಡೋಕ್ಕೇನು ಪ್ರಯತ್ನ ಮಾಡ್ತಾರೆ, ಸೊ ಜಾಮರಿಂದ ಅದು ಕೂಡ ಜಾಮ್ ಆಗುತ್ತೆ. ಸೊ ಎಲ್ಲ ಸೆಂಟರ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಆಗಿದೆ. ಜೊತೆಗೆ ನಾವು ವೆಬ್ ಕಾಸ್ಟಿಂಗ್ದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ CCTV ವ್ಯವಸ್ಥೆ ಇದೆ ಒಂದೊಂದೇ ರೂಮಲ್ಲಿ, ಮತ್ತು ಆ CCTV ಫುಟೇಜಸ್ ಆ ಸೆಂಟರ್ದು ಕಂಟ್ರೋಲ್ ರೂಮಲ್ಲಿ ಕೂಡ ಬರ್ತದೆ. ಮತ್ತು ವೆಬ್ ಹೋಸ್ಟಿಂಗಿಂದ ನಮ್ಮ SP ಆಫೀಸಲ್ಲಿ ಕಂಟ್ರೋಲ್ ರೂಮಲ್ಲಿ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ಇದನ್ನು ನಾವು ತುಂಬ ಸೆನ್ಸಿಟಿವ್ ಮ್ಯಾಟರ್ ಥರ ತಗೊಂಡು ಮಾನಿಟರ್ ಮಾಡ್ತಾ ಇದ್ದೀವಿ. ಸೋಷಲ್ ಮೀಡಿಯಾ ಮಾನಿಟರಿಂಗ್ ಕೂಡ ನಡ್ತಾ ಇದೆ. ಸೋಷಲ್ ಮೀಡಿಯಾ ಮಾನಿಟರಿಂಗಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ನಾವು ಮೊದಲೇದಾಗಿ ನೋಡಿದ್ದೀವಿ ನೀಟ್ ಎಕ್ಸಾಮ್ ಟೆಲಿಗ್ರಾಮಲ್ಲಿ ಏನಾದರೂ ಲೀಕ್ ಆಗಿತ್ತು. ಸೊ ಈ ಕಾರಣ ಬಗ್ಗೆ ಸೋಷಲ್ ಮೀಡಿಯಾ ಮಾನಿಟರಿಂಗ್ ಎಲ್ಲ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಮತ್ತು ಬೇರೆ ಆ್ಯಪ್ಸ್ಗಳು, ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್, ಇದು ಎಲ್ಲ ಆ್ಯಪ್ಸ್ಗೆ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಕೂಡ ಆಗ್ತಾಯಿದೆ ಯಾವುದು ಹೊರಗಡೆಯಿಂದ ಯಾರು ಬಂದು ಈ ಥರ ಏನು ಪ್ರಯತ್ನ ಮಾಡ್ತಾರೆ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಸೊ ನಾವು ಈ ಸೋಷಲ್ ಮೀಡಿಯಾ ಮುಖಾಂತರ ಕೂಡ ಪ್ರಯತ್ನ ಮಾಡಿದ್ದೀವಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ರೀಚ್ ಆಗಬೇಕು. ಸೊ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ ಒಳ್ಳೆ ರೀತಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ನಮ್ಮ ಡಿಸ್ಟಿಕಲ್ಲಿ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.